ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಅಧಿಕಾರದಲ್ಲಿರುವಂಥದ್ದು. ಟಿವಿಕೆ ಸರ್ಕಾರವನ್ನು ಅಂದರೆ ಸಿಎಂ ಜೋಸೆಫ್ ವಿಜಯ್ ಅವರ ಸರ್ಕಾರವನ್ನು ಕೆಡವಬೇಕು, ಸರ್ಕಾರವನ್ನು ಪತನ ಮಾಡಬೇಕು ಅನ್ನೋದಕ್ಕೆ DMK ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅನ್ನುವಂಥ ಶಾಕಿಂಗ್ ಮಾಹಿತಿ ಈಗ ಹೊರಬರ್ತಾ ಇರುವಂಥದ್ದು. ಬರೋಬ್ಬರಿ 35 ಕೋಟಿ ರೂಪಾಯಿಯನ್ನು ಆಫರ್ ಮಾಡಿದೆ ಟಿವಿಕೆ ಶಾಸಕರಿಗೆ DMK ಪಕ್ಷ. ಒಟ್ಟಾರೆ ಆದಷ್ಟು ಬೇಗ ಶತಾಯಗತಾಯ ಸಿಎಂ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಕ್ಷ, ಟಿವಿಕೆ ಸರ್ಕಾರವನ್ನು ತಮಿಳುನಾಡಿನಲ್ಲಿ ಪತನ ಮಾಡಬೇಕು ಅನ್ನೋದಕ್ಕೆ DMK ತನ್ನೆಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಅಲ್ಲಿನ ಗುಪ್ತಚರ ಇಲಾಖೆಯಿಂದ ಹೊರಬಿದ್ದಿರುವಂಥದ್ದು. ಎಸ್, ತಮಿಳುನಾಡಿನಲ್ಲಿ ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ಕಂಡಿದ್ದಂಥದ್ದು. ಮೊದಲನೇ ಪ್ರಯತ್ನದಲ್ಲಿಯೇ ನಟ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಕ್ಷ ಯಾರೂ ಕೂಡ ಊಹಿಸಿರಲಿಲ್ಲ. ಆ ಮಟ್ಟಿನಲ್ಲಿ 106 ಸ್ಥಾನಗಳನ್ನು ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ, ಅದಾದ ನಂತರ ಒಂದಷ್ಟು ಮೈತ್ರಿ ಪಕ್ಷಗಳ ಬೆಂಬಲದಿಂದ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅವರೇ ಮುಖ್ಯಮಂತ್ರಿಯಾಗಿ ಈಗ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಇದು ಆರಂಭವಾದಾಗಿಂದಲೂ ಕೂಡ ಆದರೆ DMK ಪಕ್ಷ ಹೀನಾಯವಾದಂಥ ಸೋಲನ್ನು ಕಂಡಿತು, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ತು. ಖುದ್ದು ಮಾಜಿ ಮುಖ್ಯಮಂತ್ರಿಗಳಾದಂತಹ DMK ಮುಖ್ಯಸ್ಥ ಸ್ಟಾಲಿನ್ ಅವರೇ ಸೋಲನ್ನು ಅನುಭವಿಸಿರುವಂಥದ್ದು. ಅವರ ಮಗ ಉದಯನಿಧಿ ಸ್ಟಾಲಿನ್ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ರಿಸಲ್ಟ್ಸ್ ಬಂದಾಗಲಿಂದಲೂ ಕೂಡ DMK ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೇಳ್ತಾನೆ ಬಂದಿದ್ರು, ಇವರ ಸರ್ಕಾರ ಬಹಳ ದಿನ ಇರೋದಿಲ್ಲ, ಇನ್ನು 3 ರಿಂದ 6 ತಿಂಗಳ ಒಳಗಾಗಿ ಇವರ ಸರ್ಕಾರ ಬಿದ್ದೋಗಬಹುದು, ಯಾವಾಗ ಬೇಕಾದರೂ ಮಧ್ಯಂತರ ಚುನಾವಣೆ ಬರಬಹುದು, ಚುನಾವಣೆಗೆ ತಯಾರಿರಿ, ಏನು ಬೇಕಾದರೂ ಆಗಬಹುದು, ನಮಗೆ ಜನ ಬೆಂಬಲ ಇತ್ತು, ಜನಾಭಿಪ್ರಾಯ ಇತ್ತು, ಆದರೆ ಇವರು ಇನ್ಯಾರನ್ನು ಸೇರಿಸ್ಕೊಂಡು ಸರ್ಕಾರವನ್ನು ರಚನೆ ಮಾಡಿಬಿಟ್ರು, ಹೀಗೆಲ್ಲ ಹೇಳ್ತಾನೆ ಇದ್ರು DMK ಮುಖ್ಯಸ್ಥ MK ಸ್ಟಾಲಿನ್. ಬಟ್ ಒಳಗೊಳಗೆ ಈ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು, ಅಂದರೆ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದಾರೆ, ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಇದು ಈಗ ಈ ಒಂದು ಶಾಕಿಂಗ್ ಮಾಹಿತಿ ಈಗ ಗುಪ್ತಚರ ಇಲಾಖೆಯಿಂದ ಹೊರಬಿದ್ದಿರುವಂಥದ್ದು, ಬಹಿರಂಗ ಆಗಿರುವಂಥದ್ದು. ಅಂದರೆ ವಿಧಾನಸಭೆಯ ಸ್ಪೀಕರ್, ತಮಿಳುನಾಡಿನ ವಿಧಾನಸಭೆಯ ಸ್ಪೀಕರ್ JCD ಪ್ರಭಾಕರ್ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಏನು ಇತ್ತಲ್ಲ, ಅಲ್ಲಿ ಟಿವಿಕೆ ಪಕ್ಷದ 15 ಶಾಸಕರುಗಳಿಗೆ ಈಗ ಒಂದು ಬಲೆ ಬೀಸಿರುವಂಥದ್ದು DMK ಪಕ್ಷ. ಅಂದರೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆಯಲ್ಲಿ ಸರ್ಕಾರದ ವಿರುದ್ಧ ನೀವು ಮತವನ್ನು ಹಾಕಿ ಅಂತ ಶಾಸಕರುಗಳಿಗೆ ಈ ಒಂದು ದುಡ್ಡನ್ನು ಕೊಟ್ಟು, ಆಮಿಷವನ್ನು ಒಡ್ಡಿ ಸರ್ಕಾರದ ವಿರುದ್ಧ ಮತವನ್ನು ಹಾಕಿಸಿ ಅವಿಶ್ವಾಸ ಅದು ಪ್ರೂವ್ ಆದ ನಂತರದಲ್ಲಿ ಸರ್ಕಾರವನ್ನು ಬೀಳಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ DMK ಪಕ್ಷ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಟಿವಿಕೆ ಪಕ್ಷದ 15 ಶಾಸಕರಿಗೆ ಬಲೆ ಹಾಕಿ ಒಬ್ಬೊಬ್ಬರಿಗೆ 35 ಕೋಟಿ ರೂಪಾಯಿಯನ್ನು ಆಫರ್ ಮಾಡಿದೆಯಂತೆ. ಈ ವಿಚಾರ ಶಾಕಿಂಗ್ ವಿಚಾರ ಗೊತ್ತಾದಂಥದ್ದು. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಪ್ರಮುಖವಾಗಿ 2 ಹೆಸರು ಕೇಳಿ ಬಂದಿರುವಂಥದ್ದು. ಇವರದ್ದೇ ಈ ಎಲ್ಲ ದುಡ್ಡು ಕಾಸಿನ ವ್ಯವಹಾರ. ಟಿವಿಕೆ ಪಕ್ಷದ ಶಾಸಕರಿಗೆ ಬಲೆಯನ್ನು ಬೀಸಿ, ದುಡ್ಡಿನ ಆಸೆಯನ್ನು ತೋರಿಸಿ, ಸ್ಪೀಕರ್ ವಿರುದ್ಧ, ಸರ್ಕಾರದ ವಿರುದ್ಧವೇ ಮತವನ್ನು ಹಾಕಿಸಿ ಅವಿಶ್ವಾಸವನ್ನು ನಿರ್ಣಯ ಮಾಡಿಸಿ, ತದನಂತರದಲ್ಲಿ ಸರ್ಕಾರವನ್ನು ಬೀಳಿಸಬೇಕು. ಆಮೇಲೆ ಇವರ ಕಡೆ ಮೆಜಾರಿಟಿ ಬಂದುಬಿಡುತ್ತೆ. ಮೆಜಾರಿಟಿಯನ್ನು ರಾಜ್ಯಪಾಲರ ಹತ್ರ ಹೋಗಿ ಇವರು ರಿಕ್ವೆಸ್ಟ್ ಮಾಡಿಕೊಂಡು ಅದಾದ ನಂತರ ಸರ್ಕಾರ ರಚನೆಗೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ DMK ಕೇಳಿಕೊಂಡು ಸಂಹೌ ಟಿವಿಕೆ ಪಕ್ಷವನ್ನು, ವಿಜಯ್ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ DMK ಪಕ್ಷ ಅಧಿಕಾರದಲ್ಲಿ ಕೂತ್ಕೊಳ್ಳಬೇಕು ಅನ್ನೋದಕ್ಕೆ ಹಿಂಬಾಗಿಲಿನಿಂದ ಈ ಒಂದು ರಾಜಕಾರಣ, ಕೀಳು ಮಟ್ಟದ ರಾಜಕಾರಣವನ್ನು DMK ಪಕ್ಷ MK ಸ್ಟಾಲಿನ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಇದು ಬೀಳಿಸೋದಷ್ಟು ಸುಲಭ ಇದೆ. ಈಗೇನೋ ಗೊತ್ತಾಗ್ಬಿಡ್ತು, ಗುಪ್ತಚರ ಇಲಾಖೆ ಮಾಹಿತಿಯಲ್ಲಿ ಗೊತ್ತಾಗ್ಬಿಡ್ತು, ಟಿವಿಕೆ ಪಕ್ಷಕ್ಕೂ ಗೊತ್ತಾಯಿತು, ಬಹಿರಂಗವಾಗಿ ಎಲ್ರಿಗೂ ಗೊತ್ತಾಗ್ಬಿಡ್ತು ಇವರೀಗ ಕುದುರೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ಬೀಳಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಮೀನ್ವೈಲ್ ಈಗ ಅಫ್ಕೋರ್ಸ್ ಈಗ ಆಕ್ಟಿವ್ ಆಗಿರ್ತಾರೆ, ಎಚ್ಚೆತ್ಕೊಂಡಿರ್ತಾರೆ ಟಿವಿಕೆ ಪಕ್ಷ ಮತ್ತು ಸಿಎಂ ಜೋಸೆಫ್ ವಿಜಯ್ ಅವರು. ಅಷ್ಟು ಸುಲಭವಾಗಿ ಯಾರು ಆ ಕಡೆಗೆ ಹೋಗಬೇಡಿ, ನಮ್ಮ ಕಡೆನೇ ಇರಿ ಅಂತ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈಗಾಗಲೇ ಅಧಿಕಾರದಲ್ಲಿ ಬಂದು ಸಿಎಂ ವಿಜಯ್ ಅವರು ಬೇಕಾದಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಉತ್ತಮವಾದಂಥ ಆಡಳಿತವನ್ನು ಕೊಡುವಂಥ ದಾರಿಯಲ್ಲಿ ಅವರು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಷ್ಟು ಬೇಗ ಸರ್ಕಾರವನ್ನು ಬೀಳಿಸಿ DMK ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇದೆಯಾ? ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.